ದುಬೈನಿಂದ ಅಕ್ರಮವಾಗಿ ಚಿನ್ನ ತಂದು ಸಿಕ್ಕಿಬಿದ್ದ ಸುಂದರಿ ಕೋಟೆ ಜಾರಿ ನಿರ್ದೇಶನಾಲಯಕ್ಕೆ ಲಗ್ಗೆ ಹಾಕಿದೆ. ಸುಮ್ಮನೆ ಲಗ್ಗೆ ಹಾಕಿಲ್ಲ, ರನ್ಯಾರಾವ್ಗೆ ಸೇರಿದ ಮನೆ ಕಚೇರಿಗಳು, ರನ್ಯಾ ಪತಿರಾಯನ ಮನೆ ಕಚೇರಿಗಳು, ರನ್ಯಾರಾವ್ ಆಪ್ತರ ಮನೆಗಳಲ್ಲೂ ಕೂಡ ಶೋಧ ಕಾರ್ಯ ಶುರು ಮಾಡಿದೆ. ದುಬೈನಲ್ಲಿ ಭದ್ರತೆಯನ್ನ ಭೇದಿಸಿದ ಹೇಗೆ? ಚಿನ್ನವನ್ನ ತಂದುಕೊಟ್ಟ ದುಬೈ ಶೇಖ್ ಯಾರು? ರನ್ಯಾಗೆ ಸಾಕು ತಂದೆಯೇ ಹೇಗೆ ಸಪೋರ್ಟ್ ಆಗಿದ್ರು? ರನ್ಯಾರಾವ್ ಹಿಂದಿರುವಂತಹ ಕಾವಿ ತೊಟ್ಟ ಸ್ವಾಮೀಜಿ ಯಾರು? ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ರನ್ಯಾರಾವ್ ಸ್ಮಗ್ಲಿಂಗ್ ಕೇಸ್ಗೆ ಇಡಿ ಅಧಿಕೃತ ಎಂಟ್ರಿ. ರನ್ಯಾರಾವ್ ಅತ್ಯಾಪ್ತರ ಮನೆ ಮೇಲೆ ಇಡಿ ಮೆಗಾ ರೇಡ್. ದುಬೈನಿಂದ 14 ಕೆಜಿಗೂ ಹೆಚ್ಚು ಚಿನ್ನವನ್ನ ಅಕ್ರಮವಾಗಿ ತಂದ ಬಂಗಾರಿ, ಕೇಂದ್ರ ಸರ್ಕಾರದ ಭದ್ರತೆಯನ್ನೇ ಉಲ್ಟಾಪಲ್ಟಾ ಮಾಡಿ ಚಿನ್ನ ಸಾಗಿಸಿದ ಚಿನ್ನಾರಿ, ಕೋಟಿ ಕೋಟಿ ತೆರಿಗೆ ವಂಚಿಸಿದ ಸ್ಯಾಂಡಲ್ವುಡ್ನ ಸುಂದರಿ, ರಾಜ್ಯ ಸರ್ಕಾರದ ಪ್ರಭಾವಿ ಮಂತ್ರಿಗಳ ಕುರ್ಚಿಗೂ ಕಂಟಕ ತಂದಿಟ್ಟಿರುವ ವೈಯಾರಿ ರನ್ಯಾರಾವ್ ಪ್ರಕರಣಕ್ಕೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ. ಇಷ್ಟು ದಿನ ರನ್ಯಾರಾವ್ ಕೇಸ್ನಲ್ಲಿ ಸಿಬಿಐ ಅಧಿಕಾರಿಗಳು ಹಾಗೂ ಡಿಆರ್ಐ ಅಧಿಕಾರಿಗಳು ಮಾತ್ರ ವಿಚಾರಣೆ ನಡೆಸುತ್ತಿದ್ರು. ಈಗ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲಿಸಿಕೊಂಡು ದಿಢೀರ್ ದಾಳಿ ಮಾಡಿದೆ. ಅಕ್ರಮ ಹಣ ವರ್ಗಾವಣೆ ದಂಧೆ ನಡೆಸಿರುವುದಕ್ಕೆ ಇಡಿಗೆ ಮಹತ್ವದ ಸಾಕ್ಷಿ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಹಾಗಾಗಿನೇ ಏಕಾಏಕಿ ರನ್ಯಾರಾವ್ ಹಾಗೂ ರನ್ಯಾ ಸಂಪರ್ಕದಲ್ಲಿರೋ ಮನೆಗಳು, ಕಚೇರಿಗಳು ಸೇರಿ ಒಟ್ಟು ಬೆಂಗಳೂರಿನ 9 ಜಾಗಗಳಲ್ಲಿ ದಿಢೀರ್ ರೇಡ್ ಮಾಡಿ ಮಹತ್ವದ ದಾಖಲೆಗಳನ್ನೆಲ್ಲ ವಶಕ್ಕೆ ಪಡೆದಿದೆ ಜಾರಿ ನಿರ್ದೇಶನಾಲಯ. ದಾಳಿ 1. ಅಕ್ರಮ ಚಿನ್ನ ಸಾಗಾಣಿಕೆ 1ನೇ ಆರೋಪಿ ರನ್ಯಾರಾವ್ಗೆ ಸೇರಿರುವ ಲ್ಯಾವ್ಲೆ ರಸ್ತೆ ಅಪಾರ್ಟ್ಮೆಂಟ್ನಲ್ಲಿ ಇಡಿ ಅಧಿಕಾರಿಗಳು ತೀವ್ರ ಹುಡುಕಾಟ ನಡೆಸಿದ್ರು. ಇದೇ ಫ್ಲಾಟ್ನಲ್ಲಿ ಈ ಹಿಂದೆ ಡಿಆರ್ಐ ಶೋಧ ನಡೆಸಿ 2 ಕೋಟಿ 6 ಲಕ್ಷ ಗರಿಗರಿ ನೋಟುಗಳನ್ನು ಸೀಸ್ ಮಾಡಿತ್ತು. 2 ಕೋಟಿ 67 ಲಕ್ಷ ಮೌಲ್ಯದ ಚಿನ್ನವನ್ನೂ ವಶಕ್ಕೆ ಪಡೆದಿತ್ತು. ಇವತ್ತು ಇದೇ ಮನೆಯಲ್ಲಿ ಇಡಿ ಶೋಧ ಮಾಡಿದೆ. ಇಡಿ ದಾಳಿ 2. ತರುಣ್ ಕೊಂಡೂರು ರಾಜು ಮನೆ. ಅಕ್ರಮ ಚಿನ್ನ ಸಾಗಾಣಿಕೆಯ 2ನೇ ಆರೋಪಿ ತೆಲುಗು ನಟ ರನ್ಯಾರಾವ್ ಆಪ್ತ ಸ್ನೇಹಿತನಾಗಿದ್ದ ತರುಣ್ ಖ್ಯಾತ ಉದ್ಯಮಿ ಮಗನಾಗಿದ್ದು ಕೋರಮಂಗಲದಲ್ಲಿರುವ ನಿವಾಸದಲ್ಲಿ ಇಡಿ ಶೋಧ ನಡೆಸಿದೆ. ಇಡಿ ನಡೆಸಿದ 3ನೇ ದಾಳಿ ಎಂದ್ರೆ ಬಸವರಾಜು ನಿವಾಸ. ಅಕ್ರಮ ಚಿನ್ನ ಸಾಗಾಣಿಕೆ 3ನೇ ಆರೋಪಿಯಾಗಿದ್ದು ಈತ ಏರ್ಪೋರ್ಟ್ನಿಂದ ರನ್ಯಾಳನ್ನ ಕರೆತರಲು ಭದ್ರತೆ ಕೊಡುತ್ತಿದ್ದ ಪೊಲೀಸಪ್ಪ. ಬೆಂಗಳೂರಿನಲ್ಲಿರುವ ನಿವಾಸದಲ್ಲಿ ಶೋಧ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಜಾರಿ ನಿರ್ದೇಶನಾಲಯ ನಡೆಸಿದ 4ನೇ ದಾಳಿ ಜತಿನ್ ಹುಕ್ಕೇರಿ ನಿವಾಸ. ಜತಿನ್ ಮೊದಲ ಆರೋಪಿ ರನ್ಯಾರಾವ್ ಗಂಡ. ಆಡುಗೋಡಿ ನಿವಾಸದಲ್ಲಿ ಇಡಿ ಶೋಧ ನಡೆಸಿದೆ. ಇಡಿ ಅಧಿಕಾರಿಗಳ ಜೊತೆ ಡಿಆರ್ಐ ಅಧಿಕಾರಿಗಳಿಂದಲೂ ಪರಿಶೀಲನೆ ನಡೆದಿದೆ ಅಂತಾನೂ ಗೊತ್ತಾಗಿದೆ. ಇನ್ನು ಇಡಿ ಅಧಿಕಾರಿಗಳು ರನ್ಯಾ ಆಪ್ತ ಸ್ನೇಹಿತರು ಹಾಗೂ ರನ್ಯಾ, ತರುಣ್, ಜತಿನ್ಗೆ ಸೇರಿದ ಕಚೇರಿಗಳ ಮೇಲೂ ರೇಡ್ ಮಾಡಿದೆ. ಕೆಲವರು ರನ್ಯಾ ಜೊತೆ ಫೋನ್ನಲ್ಲಿ ನಿರಂತರ ಸಂಪರ್ಕದಲ್ಲಿದ್ದವರ ಬೆನ್ನತ್ತಿದ್ದು ಬೆಂಗಳೂರಿನಲ್ಲಿ ಬೆಳಿಗ್ಗೆಯಿಂದ 9 ಕಡೆ ಇಡಿ ದಾಳಿ ಮಾಡಿ ಒಂದಷ್ಟು ಪ್ರಮುಖ ಸಾಕ್ಷಿಗಳನ್ನು ಸಂಗ್ರಹಿಸಿದೆ. ಇದಿಷ್ಟು ಇಡಿ ಮತ್ತು ಡಿಆರ್ಐ ಅಧಿಕಾರಿಗಳು ನಡೆಸಿರೋ ದಾಳಿಯ ಪ್ರಮುಖ ಮಾಹಿತಿ. ಈಗಷ್ಟೇ ಬೇಟೆ ಶುರು ಮಾಡಿರುವ ಇಡಿ ಹಲವರನ್ನ ವಿಚಾರಣೆಗೂ ಬರುವಂತೆ ನೋಟಿಸ್ ನೀಡಿದೆ ಅಂತ ಗೊತ್ತಾಗಿದೆ. ಇದು ಒಂದು ಭಾಗವಾದ್ರೆ ರನ್ಯಾರಾವ್ ಚಿನ್ನದ ಬಿಸ್ಕೆಟ್ಗಳನ್ನ ತಗೊಂಡು ಭದ್ರತೆ ದಾಟಿ ಹೇಗೆ ಬರ್ತಿದ್ಲು ಅನ್ನೋದನ್ನು ಸಿಬಿಐ ಮತ್ತು ಡಿಆರ್ಐ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ರನ್ಯಾರಾವ್ಳನ್ನ ಹಸಿರು ವಲಯದಿಂದ ಭದ್ರತೆ ಇಲ್ಲದೆ ಕರ್ಕೊಂಡು ಬರ್ತಿದ್ದ ಪ್ರೋಟೋಕಾಲ್ ಆಫೀಸರ್ ಬಸವರಾಜ್ ಸಿಬಿಐ ಮತ್ತು ಡಿಆರ್ಐ ಮುಂದೆ ಕೊಟ್ಟಿರುವ ಹೇಳಿಕೆಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ರನ್ಯಾರಾವ್ಗೆ ಪ್ರೋಟೋಕಾಲ್ ಭದ್ರತೆ ಕೊಟ್ಟಿದ್ದೇ ಸಾಕು ತಂದೆ ಐಜಿಪಿ ರಾಮಚಂದ್ರರಾವ್. ಡಿಜಿಪಿ ರಾಮಚಂದ್ರರಾವ್ ಸೂಚನೆಯಂತೆ ರನ್ಯಾಗೆ ಭದ್ರತೆ ನೀಡಲಾಗ್ತಿತ್ತು. ಈ ವಿಷಯವನ್ನ ವಿಚಾರಣೆ ವೇಳೆ ಮುಖ್ಯಪೇದೆ ಬಸವರಾಜ್ ಹೇಳಿಕೆ ನೀಡಿದ್ದಾನೆ. ಹಲವು ವರ್ಷಗಳಿಂದ ಬಸವರಾಜ್ ಆದ ನನಗೆ ರನ್ಯಾ ಪರಿಚಯದಲ್ಲಿದ್ರು. ದುಬೈನಿಂದ ಬರೋ ಮೊದಲು ಕರೆ ಮಾಡಿ ನನಗೆ ಬರೋ ಟೈಮಿಂಗ್ಸ್ ಎಲ್ಲ ರನ್ಯಾ ಹೇಳ್ತಿದ್ರು. ಅದರಂತೆ ರನ್ಯಾಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡುತ್ತಿದ್ದೆ ಅಂತ ಬಸವರಾಜ್ ಹೇಳಿಕೆ ಕೊಟ್ಟಿದ್ದು 4 ಸಲ ಏರ್ಪೋರ್ಟ್ನಲ್ಲಿ ಡಿಜಿಪಿ ರಾಮಚಂದ್ರರಾವ್ ಅಣತಿಯಂತೆ ರನ್ಯಾಗೆ ಗ್ರೀನ್ ಚಾನೆಲ್ ಭದ್ರತೆ ಕೊಟ್ಟಿದ್ದನ್ನು ಒಪ್ಪಿಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ ಇದೆ. ವಿದೇಶಿ ಪೆಡ್ಲರ್ಗಳ ಸಿಂಡಿಕೇಟ್ ಗ್ರೂಪ್ ಇದೆ ಅನ್ನೋ ಪುರಾವೆ ಸಿಕ್ಕಿದೆ. ದುಬೈನಿಂದ ಕೆಜಿಗಟ್ಟಲೆ ಚಿನ್ನ ತರುವುದಕ್ಕೆ ಭಾರತದಿಂದ ಹವಾಲಾ ರೂಪದಲ್ಲಿ ದುಬೈಗೆ ಹಣ ಹೋಗ್ತಿತ್ತು ಅನ್ನೋದಕ್ಕೂ ಪುರಾವೆ ಸಿಕ್ಕಿದೆ. ಬರೀ ರನ್ಯಾರಾವ್ ಒಬ್ಬಳ ಕೇಸ್ ಅಷ್ಟೇ ಅಲ್ಲ, ಬೆಂಗಳೂರು, ಮುಂಬೈ, ದೆಹಲಿ ಏರ್ಪೋರ್ಟ್ಗಳಲ್ಲೂ ಗೋಲ್ಡ್ ಸ್ಮಗ್ಲರ್ಗಳನ್ನ ಬಂಧಿಸಲಾಗಿದೆ. ಅವರಿಗೂ ನಟಿ ರನ್ಯಾರಾವ್ಗೂ ನಂಟಿದ್ಯಾ ಅಂತ ಸಿಬಿಐ ತನಿಖೆ ಮಾಡುತ್ತಿದೆ. ಯಾಕಂದ್ರೆ ಇದೆಲ್ಲ ಸಿಬಿಐ ಎಫ್ಐಆರ್ನಲ್ಲೇ ಉಲ್ಲೇಖವಾಗಿರೋ ಅಂಶ.
ಮುಂಬೈ ಏರ್ಪೋರ್ಟ್ನಲ್ಲಿ ಇಬ್ಬರು ವಿದೇಶಿ ಪ್ರಜೆಗಳನ್ನು ಬಂಧಿಸಲಾಗಿತ್ತು. ಇದರಲ್ಲಿ ಒಬ್ಬ ಒಮಾನ್ ದೇಶದವನು, ಮತ್ತೊಬ್ಬ UAE ಪ್ರಜೆ ಅನ್ನೋದು ಗೊತ್ತಾಯಿತು. ದುಬೈನಿಂದ ಈ ಇಬ್ಬರು ವಿದೇಶಿ ಪ್ರಜೆಗಳು ಮುಂಬೈಗೆ ಬಂದಿಳಿದಿದ್ರು. ಖಚಿತ ಮಾಹಿತಿ ಮೇರೆಗೆ ಶೋಧ ನಡೆಸಿದಾಗ ಇಬ್ಬರ ಬಳಿ 18 ಕೋಟಿ ಮೌಲ್ಯದ ಗೋಲ್ಡ್ ಸಿಕ್ಕಿದ್ದು ಸೀಸ್ ಮಾಡಲಾಗಿತ್ತು. ಆಗ ಬಂಧಿತರಿಂದ ದೇಶದ ವಿವಿಧೆಡೆ ಗೋಲ್ಡ್ ಸ್ಮಗ್ಲಿಂಗ್ ನಡೆಯುತ್ತಿದೆ ಅನ್ನೋ ಸುಳಿವು ಸಿಕ್ಕಿತ್ತು. ಅದೇ ಸಮಯದಲ್ಲಿ ಅಲರ್ಟ್ ಆಗಿ ಕಾರ್ಯಾಚರಣೆ ನಡೆಸಿದಾಗ ರನ್ಯಾರಾವ್ ಕೂಡ ಸಿಕ್ಕಿಬಿದ್ರು. ರನ್ಯಾರಾವ್ ಹತ್ರ ಸಿಕ್ಕಿದ 14 ಕೆಜಿ 800 ಗ್ರಾಂ ಚಿನ್ನ, ಮನೆಯಲ್ಲಿ ಸಿಕ್ಕಿದ ಹಣ, ಗೋಲ್ಡ್ ಎಲ್ಲ ಸೇರಿ ಒಟ್ಟು 17 ಕೋಟಿ 29 ಲಕ್ಷ ಬೆಲೆಯಷ್ಟು ಚಿನ್ನ, ಹಣ ಸೀಸ್ ಮಾಡಲಾಗಿದೆ. ಈ ಎರಡೂ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ದುಬೈ ಲಿಂಕ್ ಇರೋದು ಗೊತ್ತಾಗಿದ್ದು, ಹಿಂದೆ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್ ಇದೆ, ಅಲ್ಲದೆ ಕೆಲ ಸರ್ಕಾರಿ ಅಧಿಕಾರಿಗಳು ಸ್ಮಗ್ಲಿಂಗ್ಗೆ ಸಹಾಯ ಮಾಡಿರೋ ಸಾಧ್ಯತೆ ಇದೆ ಅನ್ನೋದನ್ನ CBI FIRನಲ್ಲಿ ಉಲ್ಲೇಖಿಸಿದೆ. ನಟಿ ರನ್ಯಾರಾವ್ಗೆ ಮಂತ್ರಿಗಳ ಜೊತೆಗಿದ್ದ ಗೆಳೆತನಕ್ಕೂ CBIಗೆ ಸಾಕ್ಷ್ಯ ಸಿಕ್ಕಿದೆ. ದಕ್ಷಿಣ ಭಾರತದ ಇಬ್ಬರು ಪ್ರಮುಖ ರಾಜಕಾರಣಿಗಳನ್ನ ವಿಚಾರಣೆ ನಡೆಸುವುದಕ್ಕೂ CBI ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಗ್ರಾಮೀಣ ಮಟ್ಟದಲ್ಲೂ ಕೂಡ ಡ್ರಗ್ಸ್ ಲಭ್ಯ ಆಗೋ ರೀತಿಯಲ್ಲಿ ಇವತ್ತು ಆಗಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾನೂನು ವೈಫಲ್ಯ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. Getting so much of gold inside any state or any airport, there's a violation. So convenience ಇದೆ ಅಂತ ಅರ್ಥ. ಇದನ್ನೇ ತನಿಖೆ ಆಗಲಿ. ಈಗ ನಿನ್ನೆ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಾಗೆ ಏನು COD ತನಿಖೆಯನ್ನು ಕೊಟ್ಟಿದ್ರು ರನ್ಯಾರಾವ್ ಕೇಸ್ ವಿಚಾರದಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಅವರು ವಾಪಸ್ ತಗೊಂಡಿದ್ದಾರೆ. CBI ಎನ್ಕ್ವೈರಿ ಮಾಡ್ತಿದ್ದಾಗ ನಮ್ಮ ಕಡೆ ತೋರಿಸೋದು ಅವಶ್ಯಕತೆ ಇಲ್ಲ. BJP ಅವರು ಸುಮ್ಮನೆ ಮಾತಾಡ್ತಾ ಕೂಡ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ. ಇದರ ಮಧ್ಯೆನೇ ಇನ್ನೊಂದು ಅಚ್ಚರಿ ಅಂಶನೂ ಬೆಳಕಿಗೆ ಬಂದಿದೆ. ಅದೇ ರನ್ಯಾರಾವ್ಗೆ ಸ್ವಾಮೀಜಿಯೊಬ್ಬರ ಜೊತೆಗೆ ನಂಟಿತ್ತು ಅನ್ನೋದು. ಆ ಸ್ವಾಮೀಜಿ ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕದವರೇ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಸ್ವಾಮೀಜಿ ಕೃಪೆ ಇದೆಯಂತೆ. ಕರಾವಳಿ ಮೂಲದ ಸ್ವಾಮೀಜಿಯೇ ಗೋಲ್ಡ್ ಸ್ಮಗ್ಲಿಂಗ್ಗೆ ಕಿಂಗ್ ಪಿನ್ ಆಗಿದ್ದಾರಂತೆ. ಈಗಾಗಲೇ ಬೆಂಗಳೂರಿನ ಸ್ವಾಮೀಜಿ ಮನೆಯಲ್ಲಿ DRI ಶೋಧ ನಡೆಸಿ ಒಂದಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಿದೆಯಂತೆ. ಆದರೆ ದುಬೈನಲ್ಲಿ ವಾಸವಾಗಿರೋ ಕಿಂಗ್ ಪಿನ್ ಸ್ವಾಮೀಜಿ 2 ವರ್ಷಗಳ ಹಿಂದೆ ದುಬೈಗೆ ತೆರಳಿ ಅಲ್ಲೇ ಸೆಟಲ್ ಆಗಿದ್ದು, ದುಬೈನಲ್ಲೇ ಕಚೇರಿ ಕೂಡ ತೆಗೆದಿದ್ದಾರಂತೆ ಆ ಸ್ವಾಮೀಜಿ. ರಾಜಕಾರಣಿಗಳಿಗೆ ರನ್ಯಾಳನ್ನ ಪರಿಚಯಿಸಿದ್ದೇ ಆ ಸ್ವಾಮೀಜಿ. ದುಬೈನಲ್ಲೇ ಕುಳಿತು ರನ್ಯಾ, ತರುಣ್ ಮೂಲಕ ಕೆಲಸ ಮಾಡಿಸ್ತಾ ಇದ್ದು ಮಧ್ಯವರ್ತಿಗಳ ಮೂಲಕ ಬಿಸ್ಕೆಟ್ ತಲುಪಿಸುತ್ತಿದ್ರಂತೆ. ಈಗ ಆ ಸ್ವಾಮೀಜಿಗೆ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ CBI ತಯಾರಿ ಮಾಡಿಕೊಂಡಿದ್ದು, ದುಬೈಗೆ ತೆರಳಿ ವಿಚಾರಣೆ ನಡೆಸಲು CBI ಪ್ಲಾನ್ ರೆಡಿ ಮಾಡಿದ್ಯಂತೆ. ಇನ್ನು ನಟಿ ರನ್ಯಾರಾವ್ ದುಬೈ ಏರ್ಪೋರ್ಟ್ನಲ್ಲಿ ಭದ್ರತೆಯನ್ನ ಭೇದಿಸಿ ಹೇಗೆ ಚಿನ್ನ ತಂದ್ಲು ಅನ್ನೋದು ಕೂಡ ಆಘಾತಕಾರಿ ಅಂಶ. CBI DRI ವಿಚಾರಣೆಯಲ್ಲಿ ಈ ಅಂಶಗಳನ್ನು ನಟಿ ರನ್ಯಾರಾವ್ ವಿವರವಾಗಿ ಹೇಳಿದ್ದಾಳೆ. ದುಬೈ ಏರ್ಪೋರ್ಟ್ ಭದ್ರತೆ ತಪಾಸಣೆ ಆಗಿತ್ತು. ಆಮೇಲೆ ಟರ್ಮಿನಲ್ 3ರ ಗೇಟ್ A ಬಳಿ ಬರುವಂತೆ ಅನಾಮಿಕ ಕರೆ ಬಂತು. ಅಲ್ಲಿಗೆ ಹೋದಾಗ ಬಿಳಿ ಬಣ್ಣದ ಗೌನ್ ಧರಿಸಿದ್ದ ವ್ಯಕ್ತಿ ಚಿನ್ನ ಇರುವ 2 ಕವರ್ಗಳನ್ನು ತಂದುಕೊಟ್ಟ. 6 ಅಡಿ ಎತ್ತರದ ವ್ಯಕ್ತಿಯಿಂದ ದುಬೈನಲ್ಲಿ ಚಿನ್ನ ಸಪ್ಲೈ ಆಯಿತು. ಗೇಟ್ A ಬಳಿಯ ಬಾತ್ರೂಮ್ನಲ್ಲಿ ಚಿನ್ನ ಬಚ್ಚಿಟ್ಕೊಂಡಿದ್ದು ಅಂತ ಹೇಳಿಕೆ ಕೊಟ್ಟಿದ್ದು, ದುಬೈ ಏರ್ಪೋರ್ಟ್ನಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಅಂಗಡಿಯಲ್ಲಿ ಅದಕ್ಕೆ ಬೇಕಾದ ಬ್ಯಾಂಡೇಜ್ ಖರೀದಿಸಿದ್ದನ್ನು ರನ್ಯಾರಾವ್ ಹೇಳಿದ್ದಾಳೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ರನ್ಯಾರಾವ್ಗೆ ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಮಗ್ಲರ್ಗಳ ಜೊತೆ ಲಿಂಕ್ ಇದೆ ಅನ್ನೋದಕ್ಕೆ ಪುರಾವೆಗಳಿವೆ. ಇದನ್ನ ಸಾಕ್ಷ್ಯಗಳನ್ನಾಗಿ ಮಾಡಬೇಕು, ತನಿಖೆ ನಡೆಸಬೇಕಿದ್ದು CBI, ED ಅಧಿಕಾರಿಗಳು, DRI ಟೀಮ್ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಶೋಧ ನಡೆಸುತ್ತಿದೆ. ಈ ಮಧ್ಯೆ ರನ್ಯಾರಾವ್ ಜಾಮೀನಿಗೂ ಅರ್ಜಿ ಹಾಕಿದ್ದಾಳೆ. ನಾಳೆ ರನ್ಯಾರಾವ್ ಜಾಮೀನು ಆದೇಶ ಪ್ರಕಟವಾಗಲಿದೆ. ಆರ್ಥಿಕ ಅಪರಾಧಗಳ ಕೋರ್ಟ್ ರನ್ಯಾಗೆ ಜಾಮೀನು ಕೊಡುತ್ತಾ ಅಥವಾ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸುತ್ತಾ ಅನ್ನೋದು ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.